ಈ ವರ್ಷ ಕಪ್ ಹೊಡಿತದೆ ಅನ್ನೋಕ್ಕೆ ಒಂದು ಕ್ಯಾಲ್ಕುಲೇಷನ್ ಇದೆ. ಬಿಕಾಸ್ ಇದು 18th ಸೀಸನ್ನು. ನಮ್ಮ ನಂಬರ್ ಜರ್ಸಿನ್ ವಿರಾಟ್ ಕೊಹ್ಲಿ 18 ಇದ್ದಾರೆ. ಅದರಿಂದ ಒಂದು ಕಪ್ ಹೊಡಿತದೆ ಅನ್ನೋದೆಲ್ಲ ಒಂದು ಕಡೆ ಹೋಪ್ಸ್ ಇದೆ. ಫಸ್ಟ್ ಆಫ್ ಆಲ್ RCB ಮ್ಯಾನೇಜ್ಮೆಂಟು ಸರಿ ಇಲ್ಲ. ಆಮೇಲೆ ರಜತ್ ಪಟೇದಾರ್ ಕ್ಯಾಪ್ಟನ್ಸಿ ಮಾಡಿದ್ದಾರೆ. ಅವರು ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನ ಆಡಿರೋದು ಕಡಿಮೆ. ಬಟ್ ವಿರಾಟ್ ಕೊಹ್ಲಿ ಬ್ಯಾಕ್ ಸಪೋರ್ಟಲ್ಲಿ ರಜತ್ ಪಟೇದಾರ್ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಬಟ್ ಆಲ್ರೌಂಡರ್ ವಿಚಾರಕ್ಕೆ ಬಂದರೆ ಎಲ್ಲ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಫಾರ್ RCB. ಈ ಸತಿ ಕಪ್ ನಮ್ಮದೇ ಅಂತ. ಒಬ್ಬರು ಇದ್ದಾರೆ ಅನ್ನೋದಕ್ಕಿಂತ ಅವ್ರನ್ನ ಆಡಿಸ್ತಾರೆ ಅನ್ನೋದು ಕಾಯ್ದು ನೋಡೋಣ. ನಮ್ಮ RCBಯಲ್ಲಿ ಅದೊಂದು ನಮ್ಮ ಆತ್ರತಿ ನೋಡಿಕೊಂಡ್ರೆ KL ರಾಹುಲ್ ಅವರು ತುಂಬ ಕಡಿಮೆ ಅಮೌಂಟಲ್ಲಿದ್ದರು, ಅವ್ರನ್ನ ಪರ್ಚೇಸ್ ಮಾಡ್ಬೋದಿತ್ತು. ನಮ್ಮ RCBಯವರಿಗೆ ಕನ್ನಡಿಗರನ್ನ ಆಡಿಸ್ಬೇಕು ಅನ್ನೋದೇನೂ ಇಲ್ಲ. ವಿಜಯ್ ಮಲ್ಯ ಇದ್ದಾಗ ವಿರಾಟ್ ಕೊಹ್ಲಿ ಹೆಸರೇ ಗೊತ್ತಿರಲಿಲ್ವಂತೆ. ಅನಿಲ್ ಕುಂಬ್ಳೆ ಅವ್ರಿಗೆ ಪರ್ಚೇಸ್ ಮಾಡಬೇಕು ಆ ಹುಡುಗನ್ನ ಅಂತ ಹೇಳಿದ್ರಂತೆ. ಬಟ್ ಅವರಿದ್ದಾಗ ನಮ್ಮ ಕನ್ನಡಿಗರೆಲ್ಲ ಇದ್ದರು. ಇವಾಗ ದೇವೇಂದ್ರ ಪಡಿಕಲ್ನ ಆಡಿಸ್ತಾರಾ ಇಲ್ವೋ ನೋಡೋಣ, ಅದು ಮೇನ್ ಪ್ರಶ್ನೆ. ಫಸ್ಟ್ ಆಫ್ ಆಲ್ RCB ಮ್ಯಾನೇಜ್ಮೆಂಟ್ ವರ್ಸ್ಟ್ ಆಗಿದೆ. ಅವ್ರ ಮೇಲೆ ನಮಗೆ ಬಿಲೀವ್ನೆಸ್ ಇಲ್ಲ. ಫ್ಲಾಪ್ ಡುಪ್ಲೆಸಿಸ್ ಬರೀ 2 crores ಬಂದಿದ್ರು. ನನ್ನ ಪ್ರಕಾರ ಅವ್ರನ್ನ ಬೈ ಮಾಡ್ಬೋದಾಗಿತ್ತು. ಅಷ್ಟೇ ಅವ್ರನ್ನ ಲಾಂಗ್ ಟೈಮ್ ಇಟ್ಕೊಳ್ಳಿಲ್ಲ ಅಂದರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿಕೊಂಡ್ರೆ 2 crores rupeesಗೆ ವರ್ತ್ ಆಫ್ ಡುಪ್ಲೆಸಿಸ್ ಈ ವರ್ಷ 100% ಆಡಿಸ್ಬೋದಿತ್ತು ಅವ್ರನ್ನ. ಮ್ಯಾನೇಜ್ಮೆಂಟು ತುಂಬ ಮಿಸ್ಟೇಕ್ಸ್ ಇದೆ. ಹೇಳ್ತಾನೆ ಹೋದರೆ ಮುಗಿಯೋದೇ ಇಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಇದೆ ಅದ್ರ ಸ್ಟೋರಿ. ಬಟ್ ಅವ್ರನ್ನ KL ರಾಹುಲ್ನ ಬಿಟ್ಟರು, ರಚಿನ್ ರವೀಂದ್ರ ಇದ್ದರು, ಅವ್ರನ್ನ ಬೈ ಮಾಡ್ಬೋದಾಗಿತ್ತು. ನೀವು ಹೇಳ್ದಂಗೆ ಫ್ಲಾಪ್ ಡುಪ್ಲೆಸಿಸ್ನ ಬಿಟ್ಟರು, ತುಂಬ ಜನ ಬಿಟ್ಟರು. ಆಮೇಲೆ ವಿಲ್ ಜಾಕ್ಸ್ನ ಬೈ ಮಾಡ್ಬೋದಾಗಿತ್ತು, ವಿಲ್ ಜಾಕ್ಸ್ನ ಬೈ ಮಾಡಲಿಲ್ಲ. RCB ಅವರು ಏನು ದುಡ್ಡು ಮಾಡ್ಕೊಳಕ್ಕೆ ನಿಂತಿದ್ದಾರೋ ಮ್ಯಾನೇಜ್ಮೆಂಟವರು, ಅಥವಾ ಕಪ್ ಗೆಲ್ಲಬೇಕು ಇಂಟೆನ್ಷನ್ ಇದೆಯೋ ಗೊತ್ತಿಲ್ಲ. ಬಟ್ ಐ ಹೋಪ್ ವಿರಾಟ್ ಕೊಹ್ಲಿ ನಂಬರ್ ಜರ್ಸಿನ್ 18 ಈ ಸೀಸನ್ 18 ನಾವು ಗೆಲ್ಲುತ್ತೆ ಅನ್ನೋದೊಂದು ಹೋಪ್ಸ್ ಇದೆ. ಆಲ್ ದ ಬೆಸ್ಟ್ ಫಾರ್ RCB. RCB ಜೋರಾಗೆ ಅಂದರೆ ತುಂಬ ಅದ್ದೂರಿಯಾಗಿ ಅನ್ಬಾಕ್ಸಿಂಗ್ ಇವೆಂಟ್ನ ಮಾಡ್ಕೊಂಡಿದೆ. ಅಂದರೆ ಕಳೆದ 3 ವರ್ಷದಿಂದ ಅನ್ಬಾಕ್ಸಿಂಗ್ ಇವೆಂಟ್ನ ಮಾಡ್ತಾನೆ ಬಂದಿದೆ. ಅದೇ ಕಪ್ ಇನ್ನೂ ನಿರೀಕ್ಷೆ ಹಾಗೇ ಇದೆ. ಕಪ್ ಗೆಲ್ತೀವಿ ಅಂದ್ಕೊಂಡೆ 18 ವರ್ಷ ಆಗೋಯ್ತು. ಈ 18ನೇ ವರ್ಷದಲ್ಲಾದರೂ RCB ಕಪ್ ಗೆಲ್ಲೋ ಚಾನ್ಸಸ್ ಇದೆಯಾ? ಆ ಟೀಮ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಖಂಡಿತ ಮೇಡಮ್, ಈ ಸಲ ಒಳ್ಳೆ ಟೀಮ್ ಇದೆ ಅಂತ ನಮಗಂತೂ ಭರವಸೆ ಇದೆ. ಖಂಡಿತವಾಗ್ಲೂ ಈ ಸಲ ನಮ್ಮ ಬೆಂಗಳೂರಿಗೆ ನಮ್ಮ RCB ಅವರು ಖಂಡಿತವಾಗ್ಲೂ ಕಪ್ನ ಗೆದ್ಕೊಂಡು ಕೊಡ್ತಾರೆ ಅಂತ ಒಂದು ಹೋಪ್ ಇದೆ. ಖಂಡಿತವಾಗ್ಲೂ ಆಲ್ ದ ಬೆಸ್ಟ್ RCB. ಈಗ ಫ್ಯಾಫ್ನ ಬಿಟ್ಟಿದ್ದಾರೆ, KL ರಾಹುಲ್ ಕೂಡ ಬಿಟ್ಟಿದ್ದಾರೆ. ಅಂದರೆ ನಮ್ಮ ಕನ್ನಡಿಗರಲ್ಲಿ ಒಬ್ಬರನ್ನ ನೋಡ್ಬೋದು ಅಂದರೆ ಅದು ದೇವದತ್ ಪಡಿಕಲ್ ಒಬ್ಬರೇ. ಇನ್ನೂ ಕನ್ನಡಿಗರು ಇರಬೇಕಿತ್ತ? ಇಲ್ಲ, ಆ ಥರ ಏನಿಲ್ಲ. ಒಟ್ಟಿನಲ್ಲಿ ನಮ್ಗೆ ಈಗ ಇರೋ ಪ್ಲೇಯರ್ಸು ತುಂಬ ಒಳ್ಳೆಯ ಪ್ಲೇಯರ್ಸ್ ಆಗಿದ್ದಾರೆ. ಅದನ್ನು ನಾನು ಖುಷಿ ಪಡ್ತೀನಿ. ಖಂಡಿತವಾಗ್ಲೂ ಈ ಸಲ ನಾವು ಒಂದೇ ಒಂದು ಆಸೆ ಏನು ಅಂದರೆ ಕಪ್ ಗೆಲ್ಲಿ ಅಂತ ಒಂದು ಆಸೆ ಇದೆ. ಪ್ಲೇ ಆಫ್ವರೆಗೂ ಬರ್ತಾರೆ, ನಮ್ಮವ್ರು ಕಪ್ ಗೆಲ್ಲಲ್ಲ ಅನ್ನೋದು ತುಂಬ ಕಡೆ ಕೇಳಿ ಬಂದಿರೋದು, ನೋಡಿರೋವಂಥದ್ದು. ಏನೂ ಮಾಡೋಕ್ಕಾಗಲ್ಲ ಮೇಡಮ್, ಕೆಲವೊಂದು ಬ್ಯಾಡ್ ಲಕ್ಕು ನಮ್ದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ಈ ಸಲ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಕಪ್ ಗೆಲ್ಲುತ್ತೆ ಅಂತ ನನಗೆ ಹೋಪಿದೆ ಮ್ಯಾಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.